ಅಲ್ಲ ಹೆಂಗಪ್ಪ ಅಂತಂದ್ರೆ ತೆನೆ ಮೊಲಗಳನ್ನ ತಂದು ಈ ತರ ಬೋನ್ ಬಿಟ್ಟು ಬೋನಲ್ಲಿ ಮರಿ ಹಾಕಿಸ್ತಿದ್ವಿ. ಅಂದ್ರೆ ಪ್ರತಿ ಸತ ಮಾಡ್ತಿದ್ದೇನಪ್ಪ ಅಂತಂದ್ರೆ ಮೊಲಗಳನ್ನ ಈ ತರ ಬೋನ್ಗಳಲ್ಲಿ ಅಂತಂದ್ರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಬೋನ್ಗಳು, ಈ ಬೋನ್ಗಳಲ್ಲಿ ಮೊಲದ ಮರಿಗಳನ್ನ ಬಿಟ್ಟು ಅಂದ್ರೆ ಮೊಲ ಮರಿ ಹಾಕಿದ ತಕ್ಷಣ ಮರಿಗಳನ್ನ ಬಿಡ್ತಿದ್ದೋ. ಇಲ್ಲಾಂದ್ರೆ ಈ ತರ ತಾಯಿ ಮೊಲನ ಅಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇವೆಲ್ಲ ತಾಯಿ ಮೊಲಗಳು. ಈ ತಾಯಿ ಮೊಲಗಳನ್ನ ತಗೊಂಡೋಗಿ ಬೋನ್ ಒಳಗೆ ಬಿಟ್ಬಿಟ್ಟು ಮರಿ ಹಾಕಿಸ್ತಿದ್ವು. ಆದ್ರೆ ಈ ಸತ ಒಂದು ವಿಸ್ಮಯ ಏನಪ್ಪಾ ಅಂತಂದ್ರೆ ಒಂದು ಮೊಲ ಮರಿ ಹಾಕಿರೋದೆಲ್ಲಿ ಅಂತಂದ್ರೆ ಈ ತರ ಡ್ರಮ್ಮು ಅಂದ್ರೆ ಇಲ್ಲಿ ಕಾಣಿಸ್ತಾ ಇತ್ತಿಲ್ಲ ಡ್ರಮ್ಮು, ಈ ತರ ಡ್ರಮ್ ಹಾಕ್ಬಿಟ್ಟಿದ್ದು. ಮತ್ತೆ ಮರಿನ ನೀಟಾಗಿ ಸಾಕ್ತಿದೆ ಅಂತಂದ್ರೆ ಡ್ರಮ್ ಒಳಗಡೆ ಈ ತರ ಕೂದಲು ಕಿತ್ಕೊಂಡು ಈ ತರ ಹಾಕೊಂಡಿರೋದು. ಅಂದ್ರೆ ಮರಿ ತೋರ್ಸಕ್ಕಾಗಲ್ಲ, ಯಾಕಂತಂದ್ರೆ ಒಂದ್ಸಲ ಅನುಭವಿಸಿದೀವಿ, ಮರಿ ತೋರ್ಸಕ್ಕಾಗಲ್ಲ. ನೋಡ್ಕೊಳ್ಳಿ ಕಂಪ್ಲೀಟ್ ಆಗಿ ಇಲ್ಲಿ ಹೆಂಗ್ ಕಾಣಿಸ್ತಿದೆ, ಇದ್ರೊಳಗಡೆ ಹೋಗಿ ಕೂದಲು ಕಿತ್ಕ ಮರಿ ಹಾಕಿರೋದು. ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಈ ತರ ಮೊಲಗಳು ಈ ತರ ಮರಿ ಹಾಕ್ಬಿಟ್ರೆ ತುಂಬಾ ಉಪಯೋಗ. ಈ ತರ ಡ್ರಮ್ಗಳಲ್ಲಿ ಇಟ್ಬಿಟ್ರೆ ಅಚ್ಚುಕಟ್ಟಾಗಿ ಮೊಡಕೆಲ್ ಮಾಡ್ತಿದ್ರು ಫಸ್ಟ್. ಅಂದ್ರೆ ಮೊಡಕೆಗಳು ಇಲ್ಲ ಅಂದ್ರೆ ಈ ತರ ಡ್ರಮ್ಗಳು ದೊಡ್ಡ ದೊಡ್ಡ ಮೊಡಕೆಗಳು ಇಟ್ಬಿಟ್ರು ಅಚ್ಚುಕಟ್ಟಾಗಿ ಕೂದಲು ಕಿತ್ಕ ಮರಿ ಹಾಕುತ್ತೆ. ಈ ತರ ಬೋನ್ಗಳು ಆಗ್ತಿದ್ವು. ಅಂದ್ರೆ ಇದೆಲ್ಲ ತಾಯಿ ಮೊಲಗಳು. ಇಲ್ಲಿ ಅಲ್ಲೇ ಮರಿ ಆಡ್ತಾ ಇದ್ರಲ್ಲಿ ಅಂತಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಹೊಟ್ಟೆ ಭಾಗದಲ್ಲಿ ಮರಿ ಆಡ್ತಾ ಇರುತ್ತೆ. ಈ ತರ ಬೋನು ಬಿಟ್ಕೊಂಡು ಸಾಕೋದು ಬೆಟರ್. ಆ ತರ ಬಿಟ್ಕೊಂಡ್ರೆ ಅಂದ್ರೆ ಈ ತರ ಇದು ಕಬ್ಬಿಣ ಡಬ್ಬಗಳೆಲ್ಲ ನಿಮ್ಗೆ ಗುಜರಲ್ಲಿ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ, ವೇಸ್ಟೇಜ್ ಇದೆಲ್ಲ. ಈ ಥರದ್ರಲ್ಲಿ ತಂದರೆ ಇಲ್ಲಿ ನಾನು ಬಾಗಿಲು ಮಾಡಿಕೊಟ್ರದು ಅದಕ್ಕೆ ಅಂತಂದರೆ ಈ ಥರದ್ರಲ್ಲಿ ಬಾಗಿಲು ಮಾಡಿಕೊಟ್ಟಿದ್ವಿ. ಮೇಲ್ಗಡೆ ನಾವು ಫಿಲಪ್ ಮಾಡೋದು, ಇದ್ರೊಳಗಡೆ ಹೋಗ್ಬಿಟ್ಟು ಮರಿ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಬರುತ್ತೆ.